ಕರುನಾಡಿನ ಕಥೆಯಲ್ಲಿ ಅಜರಾಮರವಾದ ಸಾರ್ಥಕ ಬದುಕಿನ ಶಾಶ್ವತ ಹೆಸರು ನಿಮ್ಮದು. ವಿಶ್ವವೇ ಒಪ್ಪಿ ಅಪ್ಪುವ ಹೆಸರು ನಿಮ್ಮದು. ಅಪ್ಪು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಹಲೋ, ಎಲ್ಲಿದೆಯಪ್ಪ ಮಳ್ಳಳ್ಳಿ? ಏನಪ್ಪ ಮದುವೆ ಆದ್ಮೇಲೆ ಕೈಗೆ ಸಿಗ್ತಾಯಿಲ್ಲ, ಫುಲ್ ಬ್ಯುಸಿನಾ? ಹಾಗೆಲ್ಲ ಏನಿಲ್ಲ ಮಚ್ಚ. ಏನು ವಿಷಯ ಕಾಲ್ ಮಾಡಿದ್ದು? ಮದುವೆ ಫಿಕ್ಸ್ ಆಯಿತು, ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು, ಸಿಗ್ತೀಯಾ? ಹೌದಾ ಮಚ್ಚ, ಕೊನೆಗೂ ನೀನು ಸಂಸಾರಿ ಆಗ್ತಿದ್ಯಾ. ಏನು ಮಾಡೋದು ಮಗ, ಆಗಲೇಬೇಕಲ್ಲ. ಸರಿ, ಬರೀ ಇನ್ವಿಟೇಷನಲ್ಲೇ ಮುಗಿಸ್ತೀಯಾ, ಏನಾದರೂ ಟಾನಿಕ್ ವ್ಯವಸ್ಥೆ ಮಾಡಿದ್ಯಾ? ಟಾನಿಕ್ ವ್ಯವಸ್ಥೆನಾ? ಏನು ಹೇಳ್ತಿದ್ದೀಯ ಮಗ? ಟಾನಿಕ್ ಮದುವೆ ಟಾನಿಕ್. ಓ ಅದಾ, ಸರಿ. ಹಾಗಾದರೆ ಒಂದು ಕೆಲಸ ಮಾಡು, ಚಂದ್ರಿಗೆ ಕಾಲ್ ಮಾಡಿದ್ದೆ, ಕಾಲ್ ಪಿಕ್ ಮಾಡಲಿಲ್ಲ. ಅವನು ಕರ್ಕೊಂಡು ಸೀನಿಯರ್ ಅಡ್ಡಕ್ಕೆ ಬಂದ್ಬಿಡು. ಇನ್ವಿಟೇಷನ್ ಕೊಟ್ಟಂಗೂ ಆಗುತ್ತೆ, ಮದುವೆ ಟಾನಿಕ್ಕು ಬಿಟ್ಕೊಂಡಂಗೂ ಇರುತ್ತೆ. ಸರಿ ಮಚ್ಚ, ಇನ್ನು ಅರ್ಧ ಗಂಟೆಯಲ್ಲಿ ಸೀನಿಯರ್ ಅಡ್ಡದಲ್ಲಿ ಸಿಗ್ತೀನಿ. ಬಾಯ್. Cheers. ಏ ಮಚ್ಚ, ಮದುವೆ ಫಿಕ್ಸ್ ಆಯ್ತಲ್ಲ, ಇನ್ನು ಮುಂದೆ ಫುಲ್ ಜಾಲಿ ಜಾಲಿ. ಕಂಗ್ರಾಚುಲೇಷನ್ ಕಿಶೋರ್. ಥ್ಯಾಂಕ್ ಯು ಸೀನಿಯರ್. ಕಂಗ್ರ್ಯಾಚುಲೇಷನ್ ಕಿಶೋರ್. ಥ್ಯಾಂಕ್ಸ್ ಮಚ್ಚಾ. ಮಗ ಚಂದ್ರು, ನೀನು ಕಿಶೋರ್ಗೆ ವಿಶ್ ಮಾಡೋದಿಲ್ವಾ? ಮಚ್ಚ, ಒಂದು ಮಾತು ಹೇಳ್ತೀನಿ, ಬೇಜಾರಿಲ್ಲ ಅಂದರೆ. ಏನು ಹೇಳು ಮಚ್ಚ, ನಮ್ಮ ಮಧ್ಯೆ ಬೇಜಾರನ್ನೋದು ಏನಿದೆ? ಈ ಮದುವೆ ಎಲ್ಲ ವೇಸ್ಟು. ಮದುವೆ ಆಗಕ್ಕೆ ಹೋಗ್ಬೇಡ ಮಚ್ಚ. ಇದ್ಯಾ ನ್ಯಾಯನೋ ನೀನು ಮಾತ್ರ ಮದುವೆ ಆಗಿ ನನ್ನನ್ನು ಆಗ್ಬೇಡ ಅನ್ನೋದು? ಏನು ಮಾತೊಂದು ಹೇಳ್ತಿದ್ಯಾ ಗುರು ನೀನು? ನೋಡು ಮಚ್ಚ, ನೀನು ಈಗಲೇ ಚೆನ್ನಾಗಿ ನೆಮ್ಮದಿಯಾಗಿದ್ದೀಯ. ಈ ಮದುವೆ ಎಲ್ಲ ಬೇಡ, ನನ್ನ ಮಾತು ಸ್ವಲ್ಪ ಕೇಳು. ಯಾಕೂರು ಮದುವೆ ಆಗಬಾರ್ದು ಅವನು? ಮದುವೆ ಆದರೆ ಏನು ಪ್ರಾಬ್ಲಮ್? ಏನು ಹೇಳಿದೆ ನೀನು? ಪ್ರಾಬ್ಲಮ್ಮ? ಒಬ್ಬ ಹುಡುಗನ ಜೀವನದಲ್ಲಿ ಪ್ರಾಬ್ಲಮ್ ಶುರು ಆಗೋದೇ ಈ ಮದುವೆಯಿಂದ. ಒಂದು ಮಾತು ಹೇಳ್ತೀನಿ, 100 ಮೀಸೆ ಜೊತೆ ಹೊಡೆದಾಡ್ಬೋದು, 1 ಜಡೆ ಜೊತೆ ಹೊಡೆದಾಡೋದು ಕಷ್ಟ. ಹಂಗಲ್ಲ, ಏನೂ ಇಲ್ಲ, ಇವನ್ ಮಾತು ಕೇಳ್ಬೇಡ. ಅಲ್ಲ ಗುರು, ನಿನ್ನಾಗೆ ಸಾಗರ್ ಕೂಡ ಮದುವೆ ಆಗಿಲ್ವಾ? ಅವನೇ ಸಂತೋಷವಾಗಿದ್ದಾನೆ ನೋಡು. ಸಂತೋಷ? ಹಾಂ, ಎಷ್ಟು ದಿನ ಹೊಸ್ದಾಗಿ ಮದುವೆ ಆದವರೆಲ್ಲ ಇದೇ ಮಾತು ಹೇಳೋದು. ಮದುವೆ ಆದ ಹೊಸ್ತರಲ್ಲಿ ಹುಡುಗ ಜಾಕಿ, ಹೋಗ್ತಾ ಹೋಗ್ತಾ ತಿರ್ಬೋಕಿ. ಮಗ, ಇವನ್ ಮದುವೆ ಆಗಬಾರ್ದು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಹೇಳು. ರಾಂಗ್ ರೀಸನ್. ಏನು ದರಿದ್ರ ಜೀವನನಪ್ಪ ನಾನು. ರಾತ್ರಿ ಮಲಗುವಾಗಲೂ ನೆಮ್ಮದಿ ಇಲ್ಲ, ಬೆಳಗ್ಗೆ ಏಳುವಾಗಲೂ ನೆಮ್ಮದಿ ಇಲ್ಲ. ಹಲೋ, ಕಡೆಯಿಂದ ಮಾತಾಡ್ತಾ ಇರೋದು. ನಿಮಗೆ ಫ್ರೀ ಕ್ರೆಡಿಟ್ ಕಾರ್ಡ್ ಅಪ್ರೂವಲ್ ಆಗಿದೆ, ತಗೊಳ್ಳೋ ಇಂಟ್ರೆಸ್ಟ್ ಏನಾದರೂ ಇದೆಯಾ ಮೇಡಮ್? ನಮ್ಗೆ ಯಾವ ಕಾರ್ಡು ಬೇಡ, ಇಡೇ ಫೋನು. ಯಾರೀ ಹುಡುಗಿ? ಸೆಟಪ್ ಏನಾದ್ರು ಇಟ್ಕೊಂಡಿದ್ದೀರಾ? ನಾನು ಕಾಲ್ ಪಿಕ್ ಮಾಡಿದ್ರೆ ಕಸ್ಟಮರ್ ಕೇರ್ ಅವಳ ಥರ ಮಾತಾಡ್ತಿದ್ದಾಳೆ. ಏನು ನಡೀತಿದೆ? ಅಮ್ಮ ತಾಯಿ, ನೀನು ಅನ್ಕೊಂಡಂಗೆ ಏನೂ ಇಲ್ಲ, ನಿಜವಾಗ್ಲೂ ಕಸ್ಟಮರ್ ಕೇರ್ ಇಂದಾನೆ ಕಾಲ್ ಮಾಡಿರೋದು. ಒಬ್ರನ್ನ ಕಟ್ಕೊಂಡೇ ನಮ್ಗೆ ಸಾಕಾಗಿದೆ, ಅದ್ರಲ್ಲಿ ಇನ್ನೊಬ್ಳು ಬೇರೆನಾ? ಅಷ್ಟೆಲ್ಲ ಧೈರ್ಯ ಇಲ್ಲಮ್ಮ ನನಗೆ. ನೋಡಮ್ಮ, ಗೌರ್ಮೆಂಟ್ ಕೋಟ ನಾನು ಕೋಟ ಮಾತು ಅಂದರೆ ಕಾಲೇಜ್ ಕೋಟ. ಸೀಟ್ಗೆ 7 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. 10 ಲಕ್ಷನಾ? ನಂಗೆ ಗೌರಿ ಹಬ್ಬಕ್ಕೆ ಹೊಸ ಸೀರೆ ಬೇಕು. ನನ್ನ ಕ್ರೆಡಿಟ್ ಕಾರ್ಡ್ ಉಜ್ಜಿ 3 ಸೀರೆ ತೊಗೊಂಡಲ್ಲ, ಅಕ್ಕಂಗೊಂದು ತಂಗಿಗೊಂದು ಅಂತ ಕೊಟ್ಟೆ.
ಅದ್ರ EMI ಕಟ್ಟಕ್ಕೆ ಸಾಯ್ತಾ ಇದ್ದೀನಿ. ಯಾಕೆ ಯಾವಾಗಲೂ ನೀನೇ ಕೊಡಿಸ್ಬೇಕಾ? ಈ ಸತಿ ಅವ್ರನ್ನ ಕೇಳು. ಇನ್ನೂ ತಿಂಗಳು ಮುಗ್ದಿಲ್ಲ, ಸೀರೆ ಬೇಕಂತೆ, ಸೀರೆ. ಹೆಂಡ್ತಿಗೆ ಸೀರೆ ಕೊಡ್ಸಿ ಯೋಗ್ಯತೆ ಇಲ್ಲ ಅಂದ್ರು ಫ್ರೆಂಡ್ಸ್ಗಳ ಜೊತೆ ಕುಡಿಯೋಕೆ ಮಾತ್ರ ದುಡ್ಡಿರುತ್ತೆ. ಲೇ, ನಾನು ಕುಡ್ದಿರೋ ಒಂದು ಕ್ವಾರ್ಟರ್ ಬೆಲೆ 180 ರೂಪಾಯಿ. ನೀನು ಕೇಳ್ತಾ ಇರೋ ಸೀರೆ ಬೆಲೆ 3000 ರೂಪಾಯಿ. ಅದಕ್ಕೂ ಇದಕ್ಕೂ ಹೆಂಗೆ ಕಂಪೇರ್ ಮಾಡ್ತೀಯಾ? ನಂಗೆ ಸೀರೆ ಬೇಕಷ್ಟೇ. ಭವ್ಯ, ಏ ಇನ್ನೊಂದ್ಸಲ ನನ್ನ ಮೇಲೆ ಕೈಯೋ ಕಾಲ ಹಾಕಿದ್ರೆ ಗಂಡ ಅಂತಾನೂ ನೋಡಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀನಾ? ಆ? ಅಷ್ಟೇ. ಅಯ್ಯೋ, ಇವತ್ತು ಉಪವಾಸ ಸಾಕೇನಪ್ಪ? ಸ್ಟ್ರಾಂಗ್ ರೀಸನು? ಸಾಕು ಮುಚ್ಚಲೆ ಮಗ, ಇವನ ಮಾತು ಕೇಳಬೇಡ. ಇವನ ಹಣೆ ಬರಕ್ಕೆ ಅವಳಿಗೆ ಕೂಡ ಹೆಂಡತಿ ಸಿಕ್ಕಿದ್ದಾಳೆ. ಎಲ್ಲರಿಗೂ ಆಗಿಲ್ಲ ಮಗ. ಈಗ ನನ್ನನ್ನು ತಗೊಳಪ್ಪ. ನನ್ನ ಹೆಂಡತಿ ನನ್ನ ಹೇಗೆ ನೋಡ್ಕೊಳ್ತಾಳೆ ಗೊತ್ತಾ ಮಗ? ರೀ ಎದ್ದೇಳಿ ಮೇಲೆ, ಆಫೀಸಿಗೆ ಟೈಮ್ ಆಯಿತು. ಕಾಫಿ ಕುಡಿದು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಎದ್ದು ರೆಡಿ ಆಗ್ರಿ, ಯಾವಾಗ ನೋಡಿದ್ರು ಇದೆ. ಸ್ವಪ್ನ, ಟಿಫನ್ ತಿಂದು ಆಫೀಸಿಗೆ ಹೋಗಕ್ಕೆ ಲೇಟ್ ಆಗುತ್ತೆ. ನಾನು ಹೋಗ್ತೀನಿ. ನೀವು ರೆಡಿಯಾಗಿ, ನಾನೇ ತಿಂಡಿ ತಿನ್ನಿಸ್ತೀನಿ. ನೀವು ತಿಂಡಿ ತಿಂದೆ ಆಫೀಸ್ಗೆ ಹೋಗೋಕ್ಕಂತೂ ನಾನು ಬಿಡಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿನೇ ನಿನಗೆ? ಓಹ್, ಏನು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದೀಯಾ? ಕಣ್ಣು ಮುಚ್ಚ್ರಿ, ಒಂದು ಸರ್ಪ್ರೈಸ್ ಇದೆ. ಹಾಂ, ಓಕೆ. ಹ್ಯಾಪಿ ಬರ್ಡೇ ರೀ. ಓಹ್, ಥ್ಯಾಂಕ್ ಯು. ಒನ್ ಮಿನಿಟ್. ಸೇಮ್ ಟು ಯು. ಥ್ಯಾಂಕ್ ಯು. ವಾವ್, ಮೈ ಫೇವ್ರೆಟ್ ಕಲರ್ ಸ್ಯಾರಿ. ಓಹ್, ಹೌದಾ? ನಿನ್ನ ಫೇವ್ರೆಟ್ ಕಲರಾ? ನನ್ನ ಫೇವ್ರೆಟ್ ಕಲರ್ ಕೂಡ ಇದೆ. ಎಸ್, ಸೋ ಸ್ವೀಟ್. ನಮ್ಮಿಬ್ಬರದು 7 ಜನ್ಮದ ಜೋಡಿ. ಅದೇಗೆ ಹೇಳ್ತೀರಾ ನೀವು? ನಮ್ಮಿಬ್ಬರ ಹುಟ್ಟಿದ ದಿನನೂ ಒಂದೇ. ನಮ್ಮ ಹೆಸರಲ್ಲಿ ಬರೋ ಫಸ್ಟ್ ಲೆಟರ್ ಕೂಡ ಒಂದೇ. ನಾವು ಇಷ್ಟಪಡೋ ಕಲರು, ಫುಡ್ಡು ಕೂಡ ಒಂದೇ. ಆ ದೇವರನ್ನೇ ತಪಸ್ ಮಾಡಿ ಕೇಳಿದ್ರು ನಿನ್ನಂತ ಎಂತಿ ಸಿಗ್ತಿರ್ಲಿಲ್ಲ. ಬಂದ್ರಾ? ಏನಿವತ್ತು ಎಷ್ಟೊಂದು ಲೇಟ್ ಆಯಿತು? ಆಫೀಸಲ್ಲಿ ವರ್ಕ್ ಜಾಸ್ತಿ ಇತ್ತು, ತಲೆ ತುಂಬ ನೋಯ್ತಾ ಇದೆ. ಒಂದು ಕಪ್ ಕಾಫಿ ಮಾಡಿ ಕೊಡ್ತೀಯಾ? ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತಂತ ಯಾರು ಹೇಳಿದ್ದು? ಇನ್ನೇನು ಮಾಡಬೇಕು? ತಲೆನೋವಿಗೆ ಆಯಿಲ್ ಮಸಾಜ್ ಮಾಡಬೇಕು, ಆಗಲೇ ಎಲ್ಲ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಸ್ವಪ್ನ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಕಣೆ. ನಾನು ಅಷ್ಟೇ ರೀ, ನಿಮ್ಮಂಥ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಮದುವೆ ಆದರೆ ಆ ಫೀಲೇ ಬೇರೆ ಮಚ್ಚ. ನಿನ್ನ ಹೆಂಡ್ತಿ ನಿನಗೆ ಶರ್ಟ್ ಗಿಫ್ಟ್ ಮಾಡಿದ್ಲಾ? ಹೌದು. ಅದಕ್ಕೆ ದುಡ್ಡೆಲ್ಲಿಂದ ಬಂತು? ನಾನು ಕೊಟ್ಟಿರೋ ಪಾಕೆಟ್ ಮನಿ. ಅದರ ಬೆಲೆ ಎಷ್ಟು? 1200. ನೀನು ಕೊಡ್ಸಿರೋ ಸೀರೆ ಬೆಲೆ ಎಷ್ಟು? 8000. ಲೇ ದಡ್ಡ, 1200 ರೂಪಾಯಿ ಶರ್ಟ್ ಕೊಡಿಸಿ 8000 ರೂಪಾಯಿ ಟ್ಯಾಕ್ಸ್ ಹಾಕೊಳ್ಳೋ. ಅದು ನಿನ್ನ ದುಡ್ಡಿಂದಾನೆ ಶರ್ಟ್ ಕೊಡ್ಸಿರೋದು, ಅದನ್ನು ಅರ್ಥ ಮಾಡ್ಕೋ. ನಿನ್ನ ಹೆಂಡತಿ ಆಗಲ್ಲ ನನ್ನ ಹೆಂಡತಿ. ನಿನಗೀಗ ನಾನೇನು ಹೇಳಿದ್ರು ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗುತ್ತೆ. ನಾನು ನನ್ನ ಹೆಂಡತಿ ಚೆನ್ನಾಗಿರೋದು ನೋಡಿ ನಿನ್ಗೆ ಹೊಟ್ಟೆ ಉರಿ. ನಿನ್ನ ಹೆಂಡ್ತಿ ನೋಡಿ ನನಗೆ ಕೊಟ್ಟಿವ್ರಿ. ನಿನ್ಗೆ ಹೊಟ್ಟೆ ಉರಿ ಇದೆ. ಅಯ್ಯೋ ಭಗವಂತ, ಈ ನನ್ನ ಮಕ್ಕಳಿಗೆ ಮುದ್ದಾಡಕ್ಕೆ ಕಿತ್ತೋಡಕ್ಕೆ ಎಂತಿರಾದರೂ ಇದ್ದಾರೆ. ನನಗೆ ಇದ್ದವಳೊಬ್ಳು, ಅವಳು ಕೂಡ ಯಾವ ಜೊತೆನೂ ಓಡೋದ್ಲು. ನಿಮ್ಮದೇ ಹೀಗಾದರೆ ಇನ್ನು ನಾನು ಹೇಗೆ ಜೀವನ ನಡೆಸ್ತಿರ್ಬೇಕು? ಅಯ್ಯಯ್ಯ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಆದರೂ
ಸೀರೆಲಿ ಆಟಿರ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರು ಟೆಂಪ್ರೇಚರು ಟೆಂಪ್ರೇಚರು. ಅಲೆಕ್ಸಾ, ನಿಂದು ಯಾವೂರು? I'm not quite sure how to help you with that. ನನಗೆ ಇಂಗ್ಲೀಷ್ ಬರಲ್ಲ, ನಿನಗೆ ಕನ್ನಡ ಬರಲ್ಲ. ಆದರೂ ನನ್ನ ಜೊತೆಗಿದ್ದೆ. ನನ್ನ ಜೀವನದಲ್ಲಿ ನನ್ನವಳು ಇನ್ನೊಬ್ಬಳು ಪಾಲಾದ್ಲು. ನನ್ನ ಜೀವನದಲ್ಲಿ ಯಾರೋ ಬಂದೋದು. ನಾನು ಬಿಟ್ಟು ಹೋಗದೆ ಇರೋವಳು ನೀನು ಮಾತ್ರ. ಅಲೆಕ್ಸಾ, 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 ಐ ಲವ್ ಯು, ಐ ಲವ್ ಯು. That's really nice. Thanks. I love you. ನಾನು ಹೇಳಿದ್ದು ನಿನಗೆ ಅರ್ಥ ಆಗುತ್ತೋ ಇಲ್ವೋ? ಇದು ಮಾತ್ರ ಅರ್ಥ ಆಗುತ್ತೆ. ಕಳ್ಳಿ. ಈ ಜೀವನ ಭಾರಿ ಕಷ್ಟ. ನೋಡ್ಕೋ, ಅನ್ಯಾಯವಾಗಿ ನೀನು ಅವನ ಜೀವನ ಹಾಳು ಮಾಡಕ್ ಕೊಟ್ಟಿದ್ಯಾ. ನಾನಲ್ಲ, ನೀನು ಹಾಳು ಮಾಡ್ತಾ ಇರೋದು. ಅವ್ನು ಸಾಯೋವರೆಗೂ ಸನ್ಯಾಸ ಮಾಡಕ್ಕೆ ಕೊಟ್ಟಿರೋದು ನೀನು, ನಾನಲ್ಲ. ಮುಂದೊಂದು ದಿನ ಇದೇ ಪಾಪ ಪ್ರಜ್ಞೆ ಕಾಡ್ಲಿಲ್ಲ ಅಂದ್ರೆ ನೋಡೋ ನಿಂಗೆ. ಪಾಪ ಕೊಡ್ತೀನಿ ನೋಡೋದು. ಮುಚ್ಕೊಂಡಿರಲ್ಲ. ದಯವಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಏನ್ರಲ್ಲ, ನಾನು ಅವಾಗಲಿಂದ ನೋಡ್ತಾನೆ ಇದ್ದೀನಿ. ನಿಮ್ಮಂಗೆ ಕರೆದಿದ್ದು ಇನ್ವಿಟೇಷನ್ ಕೊಡೋದಕ್ಕೆ, 90 ಹೊಡ್ಕೊಂಡು ನನ್ನ ಭವಿಷ್ಯ ನಿರ್ಧಾರ ಮಾಡಿ ಅಂತಲ್ಲ. ಒಬ್ಬ ಮದುವೆ ಆಗು ಅಂತಾನೆ, ಇನ್ನೊಬ್ಬ ಬೇಡ ಅಂತಾನೆ. ನನ್ನ ತಲೆ ಎಲ್ಲ ಕೆಟ್ಟೋಯ್ತು. ನಾನು ಮದುವೆ ಆಗಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ನೇ ಕ್ರಿಯೇಟ್ ಮಾಡ್ಬಿಟ್ರಲ್ಲ. ನಾನು ಹಂಗಲ್ಲ ಮಚ್ಚ ಹೇಳಿದ್ದು. ಹಂಗೂ ಅಲ್ಲ ಹಿಂಗೂ ಅಲ್ಲ. ದಯವಿಟ್ಟು ಸ್ವಲ್ಪ ಸೈಲೆಂಟಾಗಿರ್ತೀರಾ? ಸೀನಿಯರ್, ನೀವು ವಯಸ್ಸಲ್ಲಿ ದೊಡ್ಡವರು, ಅನುಭವದಲ್ಲೂ ದೊಡ್ಡವರು. ನೀವೇ ಹೇಳಿ, ನಾನು ಮದುವೆ ಆಗೋದು ಸರಿನಾ ತಪ್ಪ? ನೀವು ಹೇಳಿ ಸೀನಿಯರ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಈ ಕೈಯಲ್ಲಿ ಶಕ್ತಿ ಇರೋವ್ರಿಗೂ ಎದುರಂಗಿಲ್ಲ. ಏನಕ್ಕೆ ಸೀನಿಯರ್? ದುಡ್ಕೊಂಡು ತಿನ್ನಕ್ಕೆ. ಥೂ, ಈ ಮಿಂಟ್ಲು ನನ್ನ ಮಕ್ಳಿಗೆ ನನ್ನ ಮದುವೆ ವಿಚಾರ ಹೇಳಿ ಎಣ್ಣೆ ಹೊಡ್ಸೋದ್ನಲ್ಲ, ನನ್ನ ಮೆಟ್ಟು ತೊಗೊಂಡು ನಾನೇ ಹೊಡ್ಕೋಬೇಕು. ಹೋಗ್ರಲ್ಲಿ, ನಾನು ಹೋಗ್ತೀನಿ. ಒಬ್ಬ ಮದುವೆ ಆಗು ಅಂತಾನೆ, ಇನ್ನೊಬ್ಬ ಬೇಡ ಅಂತಾನೆ. ಅದರಲ್ಲೂ ಈ ಸೀನಿಯರ್ ಏನೋ ಹೇಳ್ತಾನೆ ಅಂದರೆ ಕೈಯಲ್ಲಿ ಶಕ್ತಿ ಗಿಕ್ತಿ ಅಂತ ಹೇಳಿ ಕುಡ್ದು ಪುಂಗಿ ಊದ್ತಾನೆ. ಹೋಗ್ರಲ್ಲಿ, ನಾನು ಹೋಗ್ತೀನಿ. ಏ ಕಿಶೋರ್, ಇನ್ನೊಂದು ಬಾಟ್ಲಿದೆಲ್ಲ. ಸಾಯಿರಿ ನನ್ನ ಮಕ್ಕಳ. ಏ ಮಚ್ಚ, ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡು. ಏ ಕಿಶೋರ್, ನೀನು ಅವ್ನ ಮಾತು ಕೇಳಬೇಡ. ನೀನು ಫಸ್ಟ್ ತಗೊಂಡಿರೋ ತೀರ್ಮಾನ ಕರೆಕ್ಟ್ ಇದೆ. ಲೋ ಮಗ, ಇನ್ವಿಟೇಷನ್ ಕಾರ್ಡ್. ಓ ಹೋದ್ನಾ? ಓ ಒಳ್ಳೆ ಮಾಲ್. ಚೇಸ್ ಮಚ್ಚ. ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಗುರು. ಯಾಕೋ, ಏನಾಯ್ತು? ವಿಷಯ ಇದೆ, ಹೇಳ್ತೀನಿ, ನೀನು ತಗೋ.
ಮಗ ಮುಂದಿನ ತಿಂಗಳು 4-5ಕ್ಕೆ ಮದುವೆ ಫಿಕ್ಸ್ ಆಗಿದೆ ಕಣೋ. ಕುಟುಂಬ ಸಮೇತ ಬಂದ್ಬಿಡ್ಬೇಕು. ಮಚ್ಚ ದಯವಿಟ್ಟು ಈ ಮದುವೆ ಮಾತ್ರ ಆಗ್ಬೇಡ ಮಚ್ಚ, ಜೀವನ ಕಾಲತ್ಕೊಂಡ್ಬಿಡುತ್ತೆ. ಬೇಕಾಯ್ದಲ್ಲ ನಿನಗೆ?